ಸೊ ಇಡೀ ಪಿಕ್ಚರ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸೊ ಬೆಂಗಳೂರು ಗ್ರಾಮಾಂತರದಲ್ಲಿ ಇವಿಎಂ ನಲ್ಲೂ ಕೂಡ ಈಗ ಮಂಜುನಾಥ್ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇವಿಎಂ ಮತ ಎಣಿಕೆಗಳ ಆರಂಭವಾಗಿದೆ. ಸೊ ಅದರಲ್ಲೂ ಕೂಡ ಡಾಕ್ಟರ್ ಮಂಜುನಾಥ್ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ತುಂಬಾ 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 ನಾವು ಅಪಿಯರ್ಸ್ ಟು ಬಿ ಫಸ್ಟ್ ರೌಂಡ್ ಆಫ್ ಇವಿಎಂಗಳು ಓಪನ್ ಆಗೋಂಗೆ ಕಾಣಿಸ್ತಾ ಇದೆ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೆ ಮುನ್ನಡೆಗಳು ಏನು ಸ್ಕ್ರೀನ್ ನಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ಅದು ಇವಿಎಂಗಳ ಮುನ್ನಡೆಯೇ ಆಗುತ್ತಾ ಹೋಗುತ್ತದೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. 8:30 ಎಲ್ಲವೂ ಹೆಚ್ಚು ಕಡಿಮೆ ಇವಿಎಂಗಳಿಗೆ ಬಂದು ಕೂತ್ಕೊಳ್ಳುತ್ತೆ. ಅಂಚೆ ಮತಗಳ ಕತೆ ಮುಗಿದು ಹೋಗುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಇವಿಎಂఏ ಸ್ಟಾರ್ಟ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಐ ಹ್ಯಾವ್ ನೋ ಐಡಿಯಾ. ಫಸ್ಟ್ ರೌಂಡ್ ಮುಗಿದಿರೋದಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅಂತ ಅನ್ಸುತ್ತೆ ನನಗೆ. ತುಂಬಾ ಅರ್ಲಿ ಐಡಿಯಾ ಸರ್. 8:05 ಇವಿಎಂಗಳ ಎಣಿಕೆ ಶುರು ಮಾಡಿದ್ರೆ ಮಾಡಿರ್ಬೋದು. ಫಸ್ಟ್ ರೌಂಡ್ ಅಲ್ಲಿ ಏನಾದ್ರು ತಕಾರ ಅಂತ ಮುಗಿಸ್ಬಿಟ್ಟಿದ್ರೆ ಅವರು ನನಗೆ ಗೊತ್ತಿಲ್ಲ. ಅವರು ಬೇಗ ಮನೆಗೆ ಹೋಗೋಣ ಅಂತ. ಯಾಕಂದ್ರೆ ಅಂಚೆ ಮತದಾನ ಬೇಗ ಶುರು ಮಾಡಿದ್ರಲ್ಲ ಸರ್, ರಾಮನಗರ ಕಡೆಯಿಂದ. ಹೌದು, ಸ್ವಲ್ಪ ಬೇಗ ಅರ್ಲಿ ಸ್ಟಾರ್ಟ್ ಆಗಿ. ಏನು ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಇವಿಎಂ ನಲ್ಲಿ ಅಂದ್ರೆ ರೆಗ್ಯುಲರ್ ಮತ ಎಣಿಕೆ ಅಂತ ಇಟ್ಕೊಳ್ಳೋಣ. ಇನ್ನು ಇವಿಎಂ ಅಂತಲ್ಲ, ಇನ್ನು ಮತ ಎಣಿಕೆಯಲ್ಲಿ ಈಗ ಡಾಕ್ಟರ್ ಮಂಜುನಾಥ್ ಮುನ್ನಡೆ, ಡಿ ಕೆ ಸುರೇಶ್ಗೆ ಆರಂಭಿಕ ಹಿನ್ನಡೆಗಳು ಕಾಣಿಸ್ತಾ ಇರುವಂಥದ್ದು. ಇವ್ಯಾವುವೇ ನಮಗೆ ಒಂದು 10 ಸ್ವಲ್ಪ ರೌಂಡ್ಸ್ ಆಗೋವರೆಗೂ, ಯಾಕಂದರೆ ಇವೆಲ್ಲ ಲಕ್ಷಾಂತರ ಮತಗಳನ್ನು ಎಳ್ಕೊಂಡು ಒಳಕ್ಕೆ ಬರಬೇಕಾದಂಥದ್ದು. ಕಾರ್ಪೊರೇಷನ್ ಎಲೆಕ್ಷನ್ ಥರ ಎಷ್ಟೋ ಸಾವಿರ ಸಂಖ್ಯೆಗಳಲ್ಲಿ ಮುಗಿದೋಗುವಂಥದ್ದಲ್ಲ. ಹಾಗಾಗಿ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಟ್ಲೀಸ್ಟ್ ಒಂದು 2.5 ಅವರ್ಸ್ ಬೇಕು ನಮಗೆ ಯಾರು ಎಲ್ಲಿದ್ದಾರೆ ಅನ್ನೋದನ್ನು ಸರಿಯಾಗಿ ಚಿತ್ರೀಕರಿಸಿಕೊಳ್ಳೋದು. ಅವ್ರವ್ರ ಬೂತ್ಗಳಲ್ಲಿ ಅವ್ರವ್ರ ಓಟ್ಗಳು ಜಾಸ್ತಿ ಆಗೇ ಆಗುತ್ತೆ. ಏನೋ ಒಂದು ಆಗಿರುತ್ತೆ, ಬೂತೋ ಗೀತೋ. ಕೊಯಮತ್ತೂರಿನಲ್ಲಿ ಮಾತ್ರ ಅಣ್ಣಾಮಲೈಗೆ ಹಿನ್ನಡೆ ಆಗ್ತಾ ಇದೆ ಅಂತಾರೆ. ಕೊಯಂಬತ್ತೂರಿನಲ್ಲಿ ಎಲ್ಲರೂ ಹೇಳ್ತಾ ಇರೋದು ADMK ಗೆಲ್ಲಬಹುದಲ್ಲಿ ಅಂತಿದ್ದಾರೆ. ನಾಟ್ ಈವನ್ DMKನೂ ಸೋಲತ್ತೆ, ADMK ಗೆಲ್ಲಬಹುದು ಅಲ್ಲಿ ಅಂತ ಒಂದು ಲೆಕ್ಕಾಚಾರ ಇದೆ. ಈ ಮಧ್ಯೆ ದೇಶದ ವಿವಿಧ ಭಾಗಗಳಿಂದ ಬರ್ತಿರೋ ಮಾಹಿತಿಯನ್ನು ಕೂಡ ನಿಮ್ಮ ಮುಂದೆ ನಾವು ಹಾಜರುಪಡಿಸ್ತಾ ಇರೋಂಥದ್ದು. ದಿಲ್ಲಿಲಿ 7ಕ್ಕೆ 7 BJP, ತಮಿಳುನಾಡಿನಲ್ಲಿ NDA 0, ಇಂಡಿಯಾ ಅಲಯನ್ಸ್ಗೆ 10 ಮುನ್ನಡೆ, ಆಂಧ್ರದಲ್ಲಿ NDA 8, YSR 1, BJP 3, ಕಾಂಗ್ರೆಸ್ 1, ತೆಲಂಗಾಣ, ಕೇರಳ BJP 0, UDF 5, LDF 1 ಮತ್ತು ಅಸ್ಸಾಂ 2 0, BJP 2, ಕಾಂಗ್ರೆಸ್ 0. ಮುನ್ನಡೆಗಳು ಹೋಗ್ತಾ ಹೋಗ್ತಾ ಅದನ್ನು ಚುನಾವಣೋತ್ತರ ಸಮೀಕ್ಷೆಗಳಿಗೆ ತಾಳೆ ಹಾಕ್ಕೊಳ್ಳೋರು ಬೇಕಾದ್ರೆ ಹಾಕ್ಕೋಬೋದು. ಮುನ್ನಡೆಗಳಲ್ಲೇ ಹೀಗಿದೆಯಾ ಅಂತ. ಎರಡನೇದು, ಮುನ್ನಡೆಗಳು ಮುಂದಕ್ಕೆ ಹೋದಂತೆಲ್ಲ ಮಾರ್ಜಿನ್ಗಳ ಮೇಲೆ ನಮ್ಮ ಕಣ್ಣು ಬೀಳಕ್ಕೆ ಪ್ರಾರಂಭ ಆಗುತ್ತೆ. ಮುನ್ನಡೆಗಳಲ್ಲಿ ವಿಪರೀತವಾದ ಮಾರ್ಜಿನ್ಗಳನ್ನು ಇಟ್ಕೊಂಡು ಯಾರು ನುಗ್ಗುತ್ತಾ ಇದ್ದಾರೆ ಅಂತಂದರೆ ದೆನ್ ಲುಕ್ಸ್ ಲೈಕ್ ಅಲ್ಲಿ ಫೈಟ್ಗಳೆಲ್ಲ ಒನ್ ಸೈಡ್ ಆಗೋಗ್ತಾ ಇರಬಹುದು ಅಂತ ಅನ್ಸತ್ತೆ. ಕೆಲವು ಕ್ಷೇತ್ರಗಳಲ್ಲಿ, ನಾನು ಎಲ್ಲ ಕಡೆ ಹೇಳ್ತಾ ಇಲ್ಲ. ಆಲ್ ರೈಟ್, ಈಗ ಸದ್ಯಕ್ಕೆ ಬರುತ್ತಿರುವ ಮಾಹಿತಿ ಪ್ರಕಾರ ಲೋಕಸಭೆಯ 543 ಕ್ಷೇತ್ರಗಳಲ್ಲಿ NDA 161, INDIA 63, ಇಂಡಿಯಾ 8, ಇತರೆ ಅಂಚೆ ಮತವೂ ಸೇರಿದಂತೆ. ಇದು ಇತ್ತ ಕರ್ನಾಟಕದಲ್ಲಿ ಮಾತ್ರ 17 BJP 2, JDS, ಕಾಂಗ್ರೆಸ್ 2 ಅಂಚೆ ಮತಗಳು ಸೇರಿದಂತೆ ಮುನ್ನಡೆಯನ್ನು ಸದ್ಯದ ಪರಿಸ್ಥಿತಿಯಲ್ಲಿ ಕಾಯ್ದುಕೊಳ್ತಾ ಇರುವಂಥದ್ದು.